ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಟಿ.ಆರ್. ಸ್ವಾಮಿ ಅವರು ಕೈಗೊಂಡಿರುವ ವಿನೂತನ ಪರಿಸರ ಪ್ರೇಮಿ ಕಾರ್ಯಕ್ರಮ ಶ್ಲಾಘನೆಗೆ ಪಾತ್ರವಾಗಿದೆ. ತಾಲೂಕಿನ ಹಲವಾರು ಸರ್ಕಾರಿ ಶಾಲೆಗಳ ಆವರಣದಲ್ಲಿ ಬರೋಬ್ಬರಿ 1200ಕ್ಕೂ ಹೆಚ್ಚು ತೆಂಗಿನ ಗಿಡಗಳನ್ನು ನೆಟ್ಟು ಅವುಗಳನ್ನು ಯಶಸ್ವಿಯಾಗಿ ಬೆಳೆಸುವ ಮೂಲಕ ಹಸಿರೀಕರಣಕ್ಕೆ ಬಿಇಒ ಟಿ.ಆರ್. ಸ್ವಾಮಿ ಮುನ್ನುಡಿಯನ್ನ ಬರೆದಿದ್ದಾರೆ. ಇವರ ಈ ಪರಿಸರ ಕಾಳಜಿಯ ಮಹತ್ ಕಾರ್ಯವನ್ನ ಮೆಚ್ಚಿ ಕರ್ನಾಟಕ ಕಾವಲು ಪಡೆ ಸಂಘಟನೆಯ ವತಿಯಿಂದ ಬಿಇಒ ಸಾಹೇಬ್ರಿಗೆ ಭವ್ಯ ಸನ್ಮಾನ ಹಾಗೂ ಅಭಿನಂದನಾ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಮಾತನಾಡಿದ ಕಾವಲು ಪಡೆಯ ತಾಲೂಕು ಅಧ್ಯಕ್ಷ ಎ. ಅಬ್ದುಲ್ ಮಾಲಿಕ್, ಅಧಿಕಾರಿಗಳು ಇಂತಹ ಕಾರ್ಯ ಇತರರಿಗೂ ಕೂಡ ಮಾದರಿ ಎಂದು ಪ್ರಶಂಸಿಸಿದರು. ಇನ್ನು ಕನ್ನಡ ಪರ ಹಿರಿಯ ಹೋರಾಟಗಾರ ಬ್ರಹ್ಮಾನಂದ್ ಅವರು ಮಾತನಾಡಿ ಕಾವಲು ಪಡೆಯ ಜನಪರ ಕಾರ್ಯವೈಖರಿಯನ್ನ ಮುಕ್ತ ಕಂಠದಿಂದ ಶ್ಲಾಘಿಸಿದರು. ಕಾರ್ಯಕ್ರಮದಲ್ಲಿ ತಾಲೂಕು ಗೌರವಾಧ್ಯಕ್ಷ ರಾಮೇಗೌಡ, ತಾಲೂಕು ಕಾರ್ಯದರ್ಶಿ ಎಸ್. ಮುಬಾರಕ್, ಟೌನ್ ಉಪಾಧ್ಯಕ್ಷ ಸಾದಿಕ್ ಪಾಷಾ, ಟೌನ್ ಸಂಚಾಲಕ ಮಿಮಿಕ್ರಿ ರಾಜು ಸೇರಿದಂತೆ ನೂರಾರು ಶಿಕ್ಷಕ ವೃಂದದವರು ಉಪಸ್ಥಿತರಿದ್ದರು. ಆ ದಿನನೇ ಬಂದು 5ನೇ ತಾರೀಕು ಆ ಗಿಡಗಳನ್ನ ನಡೆಸುವ ಮೂಲಕ ಆ ಮಕ್ಕಳ ಹೆಸರಿನಲ್ಲಿ ಆ ಗಿಡಗಳನ್ನ ಬೆಳೆಸುವಂತ ಒಂದು ಕಾರ್ಯವನ್ನ ಮಾಡ್ತಾ ಇದ್ವಿ. ಮುಂದಿನ ಹಂತದಲ್ಲಿ ಸುಮಂಗಲಿ ಸೇವಾ ಟ್ರಸ್ಟ್ ಅವರು ನಮಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಕಳೆದ ವರ್ಷ ಅವರು ಒಂದು 25 ಶಾಲೆಗಳ ಎಲ್ಲ ಮಕ್ಕಳಿಗೂ ಕೂಡ ಬ್ಯಾಗ್ ವ್ಯವಸ್ಥೆಯನ್ನ ಮತ್ತೆ ಅವರಿಗೆ ನೋಟ್ಬುಕ್ನ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ವು. ಅದೇ ರೀತಿಯಲ್ಲಿ ಸುಮಂಗಲಿ ಟ್ರಸ್ಟ್ ಅವರು ಏನಾಗಿದ್ದಾರೆ, ಮುಂದಿನ ಹಂತದಲ್ಲಿ ಎಲ್ಲ ಶಾಲೆಗಳಿಗೂ ಕೂಡ ಪಪ್ಪಾಯ ಗಿಡಗಳನ್ನ ಮತ್ತು ಬೇವಿನ ಗಿಡ, ಇದು ಕರಿಬೇವಿನ ಗಿಡಗಳನ್ನು ಬೆಳೆಸುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಎಲ್ಲ ಶಾಲೆಗಳಾಗಿನ ಇದು ಮಾಡ್ಕೊಂಡಿದ್ದಾರೆ. ಅದೇ ರೀತಿ ಮೇಲ್ಕಂನಲ್ಲಿ ಶಾಲೆಯನ್ನು ಕೂಡ ಅವರು ಒಂದು ಮಾದರಿ ಗ್ರಾಮವನ್ನು ಮಾಡೋದಕ್ಕೆ 100 ಮನೆಗಳನ್ನು ಕಟ್ಕೊಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಅವರು ಮಾದರಿ ಒಂದು ಶಾಲೆಯನ್ನು ಕೂಡ ಮಾಡಿಕೊಡ್ತೀವಿ. ಈ ಕಚೇರಿ ಆವರಣವನ್ನು ಕೂಡ ನಾವು ಮಾದರಿಯನ್ನಾಗಿ ಮಾಡಿಕೊಡ್ತೀವಿ ಅಂತಂದು ಸುಮಂಗಲಿ ಟ್ರಸ್ಟ್ ವತಿಯಿಂದ ಅವರು ಒಪ್ಕೊಂಡಿದ್ದಾರೆ. ಅವರು ತಮಿಳುನಾಡು ಮತ್ತು ಕರ್ನಾಟಕದಲ್ಲಿ 2 ಜಿಲ್ಲೆಗೆ ರಾಜ್ಯಗಳಲ್ಲಿ ಮತ್ತು ಕೆಲವು ಜಿಲ್ಲೆಗಳಿಗೆ ಕೆಲಸ ಮಾಡ್ತಿದ್ದಾರೆ. ಅವ್ರ ಜೊತೆ ಕೈ ಜೋಡಿಸಿ ಈ ಕಾಡಂಚಿನ ಗ್ರಾಮದಲ್ಲಿ ಇರುವಂಥ ಎಲ್ಲ ಗ್ರಾಮಗಳಲ್ಲೂ ಕೂಡ ನಾವು ಗಿಡಗಳನ್ನು ಬೆಳೆಸೋದು, ಮಕ್ಕಳಿಗೆ, ಬಡ ಮಕ್ಕಳಿಗೆ ಸಹಾಯ ಮಾಡುವಂಥ ಕೆಲಸವನ್ನು ಕೂಡ ಮಾಡೋದಕ್ಕೆ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಕರ್ನಾಟಕ ಕಾವಲು ಪಡೆಯ ಅಧ್ಯಕ್ಷರಾದ ಶ್ರೀಯುತ ಮಾಲಿಕರು, ನಾವು ಮತ್ತು ನಾನು ಇಬ್ಬರು ಕೂಡ ಒಂದು ಈ ಮರವನ್ನು ಕಟಾವು ಮಾಡಿದಾಗ ಅದನ್ನು ಕಣಿಸಿದ್ವಿ. ದಯವಿಟ್ಟು ಮಾಡಬಾರ್ದಾಗಿತ್ತು ಇದನ್ನು. ನಾನು 50 ವರ್ಷದ ಮರಗಳು ಅವು ತುಂಬ ಸುಮಾರು ಜನಕ್ಕೆ ನೆರಳನ್ನು ಕೊಟ್ಟು ಆಶ್ರಯ ಪಡೆದಿದ್ದು. ಅಂತ ಇದನ್ನು ಮರವನ್ನು ನೀವು ಕಟ್ಪಡಿಸಿದ್ದಿರಲ್ಲ, ಟ್ಯಾಕ್ಸರ್ ಹಿಂಗೆಲ್ಲ ಪರ್ಮಿಷನ್ ಬಿಲ್ಡಿಂಗ್ ತೊಂದರೆ ಆಗುತ್ತೆ ಅಂತ ಕಾರಣ ಕೊಟ್ಟಿದ್ದು. ಹಾಗಾಗಿ ಅಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಾಗ ಈಗ ನಮಗೆ ಖಂಡಿತ ಅವ್ರ ಮೇಲೆ ತುಂಬ ಅಭಿಮಾನ ಬರುತ್ತೆ. ಈಗ 1000 ಸಸಿಗಳ 1000ಕ್ಕೂ ಹೆಚ್ಚು ಸಸಿಗಳನ್ನು, ತೆಂಗಿನ ಸಸಿಗಳನ್ನು ಪ್ರತಿ ಶಾಲೆಗೆ 3 ತೆಂಗಿನ ಮರದಂತೆ ಹಂಚಿ ಅವರು ಪರಿಸರ ಕಾಳಜಿಯನ್ನು ಕರೆದಿದ್ದಾರೆ. ಆ ಪರಿಸರ ಕಾಳಜಿಗೆ ನಮ್ಮ ಕರ್ನಾಟಕ ಕಾವಲು ಪಡೆಯ ಸಂಘದಿಂದ ಮತ್ತು ನಮ್ಮ ಡಾಕ್ಟರ್ ಕುವೆಂಪು ಕನ್ನಡ ಸಾಹಿತ್ಯ ವೇದಿಕೆಯಿಂದ ಅವ್ರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸರ್ ಬಂಧುಗಳೇ, ಇವತ್ತು ನಿಜಕ್ಕೂ ಭಾಳ ಒಂದು ಸಂತೋಷಕರದ ವಿಚಾರವಾಗಿದೆ. ಕಾರಣ ಏನಪ್ಪ ಅಂತಂದರೆ, ಕಳೆದ ವರ್ಷ ಇದೇ ಬಿಒ ಕಚೇರಿ ಆವರಣದಲ್ಲಿ ಒಂದು ಮರವನ್ನು ಕಟಾವು ಮಾಡೋ ಮೂಲಕ ನಾವು ಅದನ್ನು ಕೂಡ ಒಂದು ಸುದ್ದಿ ಮಾಡಿಸಿದ್ದು. ಆದರೆ ಈಗ ನಮಗೆ ಭಾಳ ಖುಷಿಯಾಗುತ್ತೆ. ಬರೀ 2 ಮರ ಕಟಾವು ಮಾಡಿದ್ದು ಅಷ್ಟೇ, ಇವತ್ತು 1200 ಗಿಡವನ್ನು ತಂದು ಒಂದು ಪರಿಸರದ ಒಂದು ಕಾಳಜಿ ವಹಿಸ್ತಕ್ಕಂಥ ಇಂತಹ ಒಂದು ಅಧಿಕಾರಿಗಳಿಗೆ ನಿಜಕ್ಕೂ ಶ್ಲಾಘನೀಯ. ಅವರ ಕಾರ್ಯಕ್ಕೆ ಇಡೀ ತಾಲೂಕಿನ ಜನತೆ ಮೆಚ್ಚುಗೆ ವ್ಯಕ್ತಪಡಿಸ್ತಕ್ಕಂಥದ್ದು. ಅದಲ್ಲದೆ ಇಡೀ ತಾಲೂಕಿನ ಎಲ್ಲ ಶಾಲೆಗಳಲ್ಲಿ ಆ ಗಿಡವನ್ನು ನೆಡುವ ಮೂಲಕ ಪೋಷಣೆ ಮಾಡಬೇಕು ಅಂತ ಒಂದು ಆದೇಶ ಹೊರಡಿಸಿದ್ದಾರೆ. ಎಲ್ಲ ಶಿಕ್ಷಕರು ಆದೇಶ ಅಂತ ತಿಳ್ಕೊಳ್ತಾನೆ ಎಲ್ಲ ವೈಯಕ್ತಿಕ ಕಾಳಜಿ ವಹಿಸಿಕೊಂಡು ಈ ಒಂದು ಪರಿಸರವನ್ನು ಕಾಳಜಿ ವಹಿಸಬೇಕು. ಎಲ್ಲ ಅಧಿಕಾರಿ ವರ್ಗರು ಇದೊಂದು ಕಾಳಜಿ ವಹಿಸಬೇಕು. ಎಲ್ಲ ಅಧಿಕಾರಿಗಳು ಇವರು ಮಾದರಿ ಆಗಬೇಕು. ಇಂಥ ಒಂದು